ಐಶ್ವರ್ಯ ಪ್ರದೀಪ್ ಯೂಟ್ಯೂಬ್ ಚಾನೆಲ್. ಹಾಯ್. ಎಲ್ಲವರು ನಗ್ತವ್ರೆ, ಸುಮ್ಮನೆ ಅವಳು ತರಲ ಮಾಡಬೇಡ. ಆ್ಯಂಡ್ ನನ್ನ ಬರ್ಡೇ ಗೈಸ್ ಇವತ್ತು. ನನ್ನ ಬರ್ಡೇ ಸ್ಪೆಷಲ್ ಬ್ಲಾಗ್ ಇದು. ಇವತ್ತಿನ ಡೇ ಹೇಗಿರುತ್ತೆ, ನನ್ನ ಬರ್ಡೇ ಹೇಗಿರುತ್ತೆ ಅನ್ನೋದನ್ನು ತೋರಿಸ್ತೀನಿ, ಏನೇನು ಮಾಡ್ತೀವಿ ಹೇಗಿರುತ್ತೆ ಅಂತ. ಆಲ್ರೆಡಿ ಆಫ್ಟರ್ನೂನ್ 2 o'clock ಆಗೈತೆ. ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಈಚೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಪ್ರದೀಪ್ ನನಗಿಷ್ಟ ಅಂತ ಹೇಳ್ಬಿಟ್ಟು ನನಗಿಷ್ಟ ಇರೋವಂಥ ಒಂದು ಪ್ಲೇಸಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ಯಾವುದು ಅಂತ ತೋರಿಸ್ತೀನಿ. ಆ್ಯಂಡ್ ಕಮ್ ಲೆಟ್ ಸ್ಟಾರ್ಟ್ ದಿ ವಿಡಿಯೋ. ನೋಡಿ ಗೈಸ್, ಸ್ಟಾರ್ಟ್. ಋತು ನನ್ನ ಬರ್ಡೇಗೆ ಏನು ಗಿಫ್ಟ್ ಕೊಟ್ಟು ಅಂತ ಕೇಳಿ ಗೈಸ್. ಅದೆಲ್ಲ ಸರ್ಪ್ರೈಸ್ ಆಗಿ ಅಲ್ಲ, ಇರುತ್ತೆ. ನೀವೇ ಹೇಳಿ ಎಲ್ಲರೂ. ನಾನಿನ್ನ ಓದ್ತಾ ಇದ್ದೀನಿ, ನಾನು ಎಲ್ಲಿ ಕೊಡಿಸ್ಲಿ? ಸಕ್ಕತ್ತಾಗಿ ಹೇಳ್ದ. ಆದರೂ ಕೊಡ್ಸಿದ್ದೀನಿ ನಮ್ಮ ಅಕ್ಕಗೆ. ಎಷ್ಟೊಂದು ಗೊತ್ತಾ? ಯಪ್ಪ, ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ. ಈ ಬರ್ತಡೇ ಕೊಡ್ಸಿಲ್ಲ, ಲಾಸ್ಟ್ ಬರ್ತಡೇ ಕೊಡ್ಸಿಲ್ಲ, ಅದ್ರ ಲಾಸ್ಟ್ ಬರ್ತಡೇವರೆಗೂ ಎಲ್ಲ ಕೊಡ್ಸಿದ್ದೀನಿ. ಗೈಸ್ ಅದೇ ನಮ್ಮ ಮನೇಲಿ ಇರೋವೆಲ್ಲ ಅದೇ ಸಾಮಾನುಗಳು ಎಲ್ಲ ಪೂರ್ತಿ. ಗೈಸ್ ಇವಾಗ ಏನಾಗಿದೆ ಅಂದರೆ, ಏನು ವೆಯ್ಟ್ ಮಾಡ್ತಿದ್ದೀವಿ ಅಂದರೆ, ನಾವು ಈಚೆ ಹೋಗಕ್ಕೆ ಹೊರಟಿದ್ದೀವಿ. ಬಟ್ ನಮ್ಮ ಮನೇಲಿ ಯಾರೋ ಅಂಕಲ್ ಬಂದಿದ್ದಾರೆ. ಇವರು ನನ್ನ ಹತ್ರ ಕೇಕ್ ಕಟ್ ಮಾಡ್ಸೋಕ್ಕೆ ಅಂತ ಹೇಳ್ಬಿಟ್ಟು ಅವ್ರು ಹೋದ್ಮೇಲೆ ಮಾಡೋಣ ಅಂತ ವೆಯ್ಟ್ ಮಾಡ್ತಾಯಿದ್ದೀವಿ. ಅದು ಕಾಯಿಸ್ತವ್ರೆ. ನಾವು ಈಚೆ ಊಟಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಇವಾಗ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ನಾವು ಕೇಕ್ ಕಟ್ ಮಾಡಿ ಹೋಗೋಷ್ಟರಲ್ಲಿ ಲೇಟ್ ಆಗುತ್ತೆ ಅನಿಸುತ್ತೆ. ನೋಡೋಣ. ಇವನನ್ನ ನೋಡ್ಕೊಂಡಿರಿ. ಇವನ್ನ ಇವತ್ತು ಬಂದವನಲ್ವಾ, ಇನ್ನು ನಾಳೆ ನಾಡಿದ್ದು ತಿರ್ಗಾ ನಾಡಿದ್ದು ಬರ್ತಾನೆ. ಸುಮ್ಮನೆ ಬರೋದಂಗೆ ಬರ್ತಾ ಇರೋದೆ ಹೋಗ್ತಾ ಇರೋದೆ. ಗೈಸ್ ಅನನ್ಯ ಬರ್ಡೇ ಹಾಕೊಂಡಿದ್ನಲ್ಲ, ಆಯ್ತಾಯ್ತು. ಅನನ್ಯ ಬರ್ಡೇ ನಾನು ಹಾಕಿದ್ನಲ್ಲ, ಆ ಥರದ್ದು ಇಬ್ಬರು ಒಂದೇ ಥರದ್ದು ತೊಗೊಂಡಿದ್ವಿ. ಅದನ್ನು ಅನನ್ಯ ಹಾಕೊಂಡಿದ್ದಾಳೆ, ತೋರಿಸ್ತೀನಿ. ಇಬ್ಬರು ಎಷ್ಟು ಟ್ಯಾಕ್ಸ್ ಕಿತ್ತಿಸ್ತವಳು ನೋಡಿ ಇಲ್ಲಿ. ಎಷ್ಟು ಬಟ್ಟೆ ಚೇಂಜ್ ಮಾಡೋಳೆ ಅಂತ ಅಂದರೆ ರೆಡಿ ಆಗೋಕ್ಕೆ. ಫೈನಲ್ ಔಟ್ಫಿಟ್ ಇದು. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಒಂದೇ ಸತಿ ಫಸ್ಟ್ ಹ್ಯಾಪಿ ಬರ್ಡೇ ಟು ಮೀ. ನೆಕ್ಸ್ಟ್ ಸತಿಯಿಂದ ನಮ್ಮ ಪಾಪನ ಜೊತೆ ಕಟ್ ಮಾಡಬೇಕು. ತಿರ್ಗಾ ಕಟ್ ಮಾಡು. ಬನ್ನಿ ಬಾ ಹೋಗಿ. ಯಾಕೆ ಮತ್ತೆ ಕಟ್ ಮಾಡೋದಲ್ಲ? ಇಲ್ಲಿ ಬನ್ನಿ, ಈ ಕಡೆ ಈ ಕಡೆ. ಇದೇ ಲಾಸ್ಟ್ ಬರ್ಡೇ ಅನ್ಸುತ್ತೆ ನಮ್ಮಿಬ್ರು ಕಟ್ ಮಾಡಕ್ಕೆ. ಬ್ಲ್ಯಾಕ್ ಫಾರೆಸ್ಟ್ ಚೆನ್ನಾಗಿತ್ತು. ಕೇಕ್ ಚೆನ್ನಾಗೈತೆ. ಸೌಂದರ್ಯಕ್ಕೆ ನಗು ಸ್ವಲ್ಪ.
ತಿರ್ಗಾ ಹೋಗ್ತಾಗಂತವ್ಳು ಬೇಡ ಅಂದ್ಬಿಟ್ಟು. ಯಾರೊಬ್ರು ಕೇಕ್ ತಿನ್ನಲ್ಲ ಅಂದ್ರು ನೋಡಿ. ಅವರೇ ಸೆಲೆಕ್ಟ್ ಮಾಡ್ಕೊಂಡು ತಂದಿರೋದು ಬ್ಲ್ಯಾಕ್ ಫಾರೆಸ್ಟ್. ಎಸ್, ಕೇಕ್ ಕಟ್ ಮಾಡಿದ್ದೆಲ್ಲ ಆಯ್ತು ಗೈಸ್. ಹೋಗ್ತಾ ಇದೀವಿ, ಇವಾಗ ಹೊಡ್ತಾ ಇದೀವಿ. ಬಾರಿಸಿದ್ದು ಆಯ್ತು ಗೈಸ್ ಅಂತೆ. ಊಟ ಟೈಮ್ ಬೇರೆ ಆಗ್ಬಿಟ್ಟಿತ್ತಲ್ಲ ಆಲ್ರೆಡಿ, ಅದಕ್ಕೆ ಎಲ್ರಿಗೂ ಸ್ವಲ್ಪ ಹೊಟ್ಟೆ ಹಸ್ತಿತ್ತು. ಆಲ್ಮೋಸ್ಟ್ ಕೇಕ್ ಖಾಲಿ ಮಾಡಿದೀವಿ ಎಲ್ರು. ಕೇಕ್ ಫ್ಲೇವರ್ ಕೂಡ ಸಖತ್ತಾಗಿತ್ತು. ಅಂಡ್ ಇವತ್ತು ನಾನು ನೀರು ಮ್ಯಾಚಿಂಗ್ ಅಂತೆ. ಇವತ್ತು ಕೋಳಿ ಜಗಳ ಕಂಟಿನ್ಯೂ ಆಗ್ತಿರುತ್ತೆ ಗೈಸ್. ಇಬ್ರು ಮುನ್ಸ್ಕೊಬಿಟ್ಟವ್ರು ಸ್ವಲ್ಪ. ಆಯ್ತು, ಇಲ್ಲ ಫ್ರೆಂಡ್ಸ್ ಆಗೋರು ಅಂತೀವಲ್ಲ. ಫ್ರೆಂಡ್ಸ್ ಆಗಿದ್ದೀರಾ ಮತ್ತೆ? ಇವ್ರು ಕೇಕ್ ತಿಂದ್ರೆ ಫ್ರೆಂಡ್ಸ್, ಚಾಕ್ಲೇಟ್ ತಿಂದ್ರೆ ಫ್ರೆಂಡ್ಸು. ಇನ್ನೇನಕ್ಕೆ ಜಗಳ ಆಡ್ತೀರಾ ಮತ್ತೆ? ಅನನ್ಯ ಮಧ್ಯ ಬಂದ್ರೆ ಅಷ್ಟೇ, ನಿಮ್ಮಿಬ್ರು ಮಧ್ಯ ಬಂದ್ರೆ. ಅಂಡ್ ನೋಡೋಣ ಎಲ್ಲೆಲ್ಲಿ ಹೋಗ್ತೀವಿ ಅಂತ ತೋರಿಸ್ತೀನಿ, ಎಲ್ಲಿ ಹೋಗ್ತೀವಿ ಅಂತ. ದಿಸ್ ಇಸ್ ಪ್ರದೀಪ್ ಪ್ಲಾನ್. ನನ್ನ ಬರ್ಡೇಗೆ ಪ್ರದೀಪ್ ಪ್ಲಾನ್ ಇದು. ನನ್ಗಿಷ್ಟ ಇರೋ ಹತ್ರ ಕರ್ಕೊಂಡು ಹೋಗ್ತಾರಂತೆ. ನೋಡೋಣ. ನಾನು ಇಷ್ಟೊಂದ್ಸತಿ ಪ್ಲಾನ್ ಮಾಡಿದ್ವಿ, ಬಟ್ ಡ್ಯೂ ಟು ಸಮ್ ಇಶ್ಯೂಸ್ ಆಗ್ತಿರ್ಲಿಲ್ಲ ನಮ್ಗೆ ಹೋಗಕ್ಕೆ. ಇವಾಗ ಹೋಗ್ತಾ ಇದೀವಿ. ಏನ್ ಹೇಳ್ತೀರಾ ನೀವು? ಬನ್ನಿ. ಏನ್ ಬೇಕು ನಿನ್ಗೆ? ಇವಳಿಗೆ ಈಚೆ ಬಂದು ಯಾರೇ ವೆಜ್ ತಿಂತಾರೆ ನಂಗೆ ಗೊತ್ತಿಲ್ಲ. ನಾನ್ ವೆಜ್ ಕೊಡ್ಸು ಅಂತ, ಚಿಕನ್ ಅಂತ ಹೇಳಿ. ವಿ ಆರ್ ಇನ್ ಫ್ರಂಟ್ ಆಫ್ ಪೋಲಾರ್ ಬಿಯರ್ ಆ್ಯಂಡ್ KFC ಗೈಸ್. ಫಸ್ಟು ಊಟಕ್ಕೆ ಹೋಗೋಣ ಅಂದ್ಕೊಂಡಿದ್ದೀವಿ, ಆಮೇಲೆ ಐಸ್ ಕ್ರೀಮ್ ತಿನ್ಕೊಂಡು KFCಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ನೋಡೋಣ, ಆದರೆ ಊಟ ಮಾಡ್ಕೊಂಡು ನನಗೆ KFC ಬರ್ಗರ್ ತಿನ್ನಬೇಕು. ಲೆಟ್ಸ್ ಸಿ, ನೋಡೋಣ ಎಲ್ಲೆಲ್ಲಿ ಹೋಗ್ತೀವಿ ಅಂತ. ಪ್ರದೀಪ್ ಬೇರೆ ಯಾವುದಾದ್ರೂ ಇದೆಯಾ ಅಂತ ನೋಡೋಕೆ ಹೋಗಿದ್ದಾರೆ. ಚೆನ್ನಾಗಿರೋದು ಯಾವುದಾದ್ರೂ ಬೇರೆ ನಾನ್ ವೆಜ್ ಸಿಗೋ ಅಂಥದ್ದು. ಇಲ್ಲಿ ಸ್ವಾತಿ ಡೆಲಿಕೇಸಿ ಇದೆ, ಬಟ್ ವೆಜ್ಜು ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಅದು ಬಿಟ್ಟರೆ ಓಕೆ, ಅದು ಬಿಟ್ಟರೆ ಹಳ್ಳಿ ಮನೆ ಇದೆ, ಕಿಚ್ಚನ ಹಳ್ಳಿ ಮನೆ. ನಾವು ಹೋಗಿದ್ದೀವಿ ಎಷ್ಟೊಂದು ಸತಿ. ಸೊ ಹೋಗಿಲ್ದೆ ಹೋಗಿರೋ ಹತ್ರ ಟೇಸ್ಟ್ ಮಾಡೋಣ. ಬರ್ಗರ್ ಕೊಡಿಸ್ತಾನಂತೆ. ಕೊಡಿಸ್ತೀನೋ? ಮಾತೇ ಬರಲ್ಲ ಅವನಿಗೆ. ಒಂದೇನಾರ ಕೊಡ್ಸೋರುತ್ತು. ನೋಡೋಣ, ಕೊಡಿಸ್ತಾನಂತ. ಅಣ್ಣ ನಿಮ್ಗೆ ಬರ್ಗರ್ ಬೇಕಂತ ಗೈಸ್ KFC. ನೋಡಿಬೇಕಾ? ಅನನ್ಯಂದಂತೂ ಬರ್ಡೇ ಟ್ರೀಟ್ ದುಡ್ಡು ಮಿಕ್ತು. ಅದಕ್ಕೆ ನಮ್ಮದು ಕೊಡಿಸ್ಕೊತಾವಳೆ. ನಿನ್ನ ಏನು ಮಾಡಕ್ಕಲ್ಲ, ನೀವು ತುರುವೇಕೆರೆಯವ್ರು ಕೊಡಿಸ್ಬೇಕು. ನಾವು ಬರ್ಡೇ ಟ್ರೀಟ್ ಅಂತ ಅಲ್ಲ, ಅಕೌಂಟ್ ಎಲ್ಲ ಜಾಸ್ತಿ ಬ್ಯಾಲೆನ್ಸ್ ಇರೋದು, ಅವರೇ ಕೊಡ್ಸಲ್ಲ. ನಮ್ಮ ಅಪ್ಪಾಜಿ ಹತ್ರ ಕೊಡ್ಸೋದು. ನಮ್ದು ಪ್ರಾಪರ್ ಬರ್ಡೇ ಟ್ರೀಟಿಗೆ ಅಂತ ಅಲ್ಲ, ಬಟ್ ಅದು ಬರ್ಡೇ ಟ್ರೀಟ್ ಥರ ಆಯಿತು ಬರ್ಡೇ ದಿನ ಬಂದಿರೋದಕ್ಕೆ. ನಾವೇನು ಪ್ಲ್ಯಾನ್ ಇದ್ದಿದ್ದು ಅಂತಂದರೆ ಯಾವಾಗಾದ್ರೂ ಹೋಗೋಣ ಅನ್ನೋದು ಥರ ಇತ್ತು. ಅದು ಬರ್ಡೇ ದಿನನೇ ಆಗೋಯ್ತು, ಬಿಕಾಸ್ ನಮಗೆ ಬೇರೆ ಟೈಮಲ್ಲಿ ಫ್ರೀ ಇರ್ತಿರಲಿಲ್ಲ. ಆ್ಯಂಡ್ ಪ್ರದೀಪ್ ಬಂದರು, ಯಾವುದು ಚೆನ್ನಾಗಿದೆ ನೋಡೋಂಗೆ ಕೇಳಂತೇಳಿ ನೋಡ್ಕೊಬರಕ್ಕೆ ಹೋಗಿದ್ರು. ನೋಡ್ಕೊಬಂದ್ರಾ? ಯಾವ್ದು ಚೆನ್ನಾಗಿದೆಯಾ ಯಾವುದಾದ್ರು? ನಾನ್ ವೆಜ್ KFC ಒಂದೇ ಇರೋದು. ಅದು ಬಿಟ್ಟರೆ ವೆಜ್ ಇದ್ರೆ ಚಾಟ್ಸ್ ಇರ್ತಾರೆ ತಿಂತೀನಿ, ಸ್ವಾತಿಗೆ ಹೋಗ್ಬೋದು. ಓಕೆ, ಮಸಾಲೆ ಪುರಿ ಆ ಥರ. ಓಕೆ. ಇಲ್ಲ ಅಂದರೆ ಬಿರಿಯಾನಿ ಥರ ಇರಬೇಕು ಅಂದರೆ ಅಲ್ಲಿ ಎಂಪೈರ್. ಅದು ವೆಜ್. ಅದು ವೆಜ್ ಅಲ್ಲ, ಕಿಚ್ಚನ ಹಳ್ಳಿ ಮನೆ. ಫುಲ್ ಎಲ್ಲ ಒಳ್ಳೆ ಹೆಂಗೆ ಮಾಡೋರಲ್ಲ, ಪಕ್ಕನೇ ಎಲ್ಲ ಒಂದೇ ಹತ್ರ ಸಿಗಂಗೆ. ಆ್ಯಂಡ್ ಫೈನಲಿ ವಿ ಡಿಸೈಡೆಡ್ ಟು ಎಂಪೈರ್ ಗೈಸ್. ಹೋಗಿ ಫಸ್ಟ್ ಊಟ ಮಾಡ್ಕೊಂಡು ಬಂದ್ಬಿಡೋಣ, ಆಮೇಲೆ KFC ಮತ್ತು ಪೋಲಾರ್ ಬೇರ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಆ್ಯಂಡ್ ಲೆಟ್ಸ್
ಲೆಟ್ಸ್ ಗೋ ಟು ಎಂಪೈರ್. ಊಟ ಮಾಡ್ಕೊಬರೋಣ ಫಸ್ಟ್. ಆ್ಯಂಡ್ ಎಸ್ ಫೈನಲಿ ವಿ ರೀಚ್ ಗೈಸ್. ಬಂದ್ವಿ. ನಾನು ಫಸ್ಟ್ ಟೈಮ್ ಇಲ್ಲಿ ಎಂಪೈರ್ಗೆ. ಬೇರೆದೆಲ್ಲ ಟೇಸ್ಟ್ ಮಾಡಿದ್ದೀನಿ. ಎಲ್ಲ ಫಸ್ಟ್ ಟೈಮ್ ಬಾರ್ದ್ರಿ ಸುಳ್ಳು ಎಂಥದ್ದು ಇಲ್ಲ. ನಾವು ಇಲ್ಲಿ ಎಂಪೈರಿಗೆ ಬಂದಿಲ್ಲ ಅಷ್ಟೇ, ಆ ಸೈಡ್ ಅಲ್ಲೆಲ್ಲ ಅಲ್ಲಿ ಹೋಗಿದ್ದೀವಿ. ಎಂಪೈರ್ಗೆ ಹೋಗಿದ್ದಲ್ಲ, ಹೋಗ್ಬೋದು ಸುಳ್ಳು ಹೇಳ್ತಾರೆ. ಇಲ್ಲ ಗೈಸ್, ಗಿಫ್ಟ್ ಶಾಪ್ ಅಂತೆ ಋತು, ಗಿಫ್ಟ್ ಶಾಪು ನೋಡಿ. ಗಿಫ್ಟ್ ಯಾರು ಕೊಟ್ಟಿಲ್ಲ ಅಲ್ಲ ಇನ್ನ, ಇಲ್ಲೇ ಕೊಡಿಸ್ಬಿಡಿ ಎಲ್ಲಾರು. ಅನನ್ಯ ಸಾಕದಾಗಿ ಹೇಳಿದ್ಳು. ಯಾಕೆ ಆರ್ಬೇಕು ನೋಡು. ಗಿಫ್ಟು ಆರಿಸ್ಕೊಳ್ಳಿ ಯಾಕೆ ಆರ್ಬೇಕು ಅಂತ. ಅನನ್ಯ ತಂದೂರಿ ತಿಂತೀರಾ? ಯಾವುದಾದ್ರೂ ಸರಿ. ಇವಾಗ ಎಂತ ಕುಲ್ಚಾಗೆ ಅದು ಚಿಕನ್ ವರ್ವಾಲ್ ಹೇಳಿದ್ದೀವಿ. ಅದಾದಮೇಲೆ ಮಟನ್ ಬಿರಿಯಾನಿ, ದೆನ್ ತಂದೂರಿ ಚಿಕನ್ ತಂದೂರಿ ಬಂದು, ಗೀ ರೈಸ್, ಮತ್ತು ಗೀ ರೈಸ್ಗೆ ಬಟರ್ ಚಿಕನ್. ಇನ್ನೇನು ಹೇಳಿದ್ವಿ ಅಷ್ಟೇ ನೆನಪಿರೋದು. ಅಷ್ಟೇ ಪರ್ಲಿ ಗೈಸ್, ಬಂದಮೇಲೆ ತೋರಿಸ್ತೀನಿ ಅಷ್ಟೇ ಅಂತ ಅನ್ಕೋತೀನಿ. ಅನನ್ಯ ರಾಣಿ ವೇಟಿಂಗ್ ಫಾರ್ ದಿ ಫುಡ್ ಗೈಸ್. ಹೆಂಗಿರುತ್ತೆ ಟೇಸ್ಟ್ ಅಂತ ನೋಡಬೇಕು. ಫಸ್ಟ್ ಟೈಮ್ ಬಂದಿರೋದಲ್ವ, ಟೇಸ್ಟ್ ಹೆಂಗಿರುತ್ತೆ ಅಂತ ನೋಡಿ ಹೇಳ್ತೀವಿ. ಲಾಸ್ಟಲ್ಲಿ ಶವರ್ಮ ಹೇಳೋಣ ಅಂತ ಅಂದ್ಕೊಂಡಿದ್ವಿ. ಆದಮೇಲೆ ಇನ್ನು ನಮ್ಮದು KFC ಮತ್ತು ಪೋಲಾರ್ ಬೇರ್ ಬಾಕಿ ಕಲೆಕ್ಸಿ. ಬಟರ್ ಚಿಕನ್ ಅದು, ಇದು ಚಿಕನ್ ವರ್ವಾಲು, ಅದು ಬಟರ್ ಚಿಕನ್, ಅದು ಚಿಕನ್ ತಂದೂರಿ. ದಿಸ್ ಇಸ್ ಕುಲ್ಚಾ. ಗ್ರೇವಿನ ಇದು ಇಟ್ಕೊಳ್ರಿ, ಗೀ ರೈಸ್ ಅದು ತಂದೂರಿ. ಬಾರಿಸ್ತಾ ಇರೋದೇ ಅನನ್ಯ. ಇನ್ನು ಬಿರಿಯಾನಿ ಐಟಮ್ಸ್, ಗೀ ರೈಸ್ ಐಟಮ್ಸ್ ಏನೂ ಬಂದಿಲ್ಲ. ನಾನಿನ್ನ ಸ್ನ್ಯಾಪ್ ಮಾಡ್ಕೊಂಡು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಹೆಂಗಿದೆ ಟೇಸ್ಟು? ನೈಸ್ ಅನ್ನ. ಹೆಂಗಿದೆ ಟೇಸ್ಟು? ವೆರಿ ನೈಸ್. ಮಟನ್ ಬಿರಿಯಾನಿ ಬಂದಮೇಲೆ ನೋಡೋಣ. ರುಚಿ ಚೆನ್ನಾಗಿದೆ. ಮಟನ್ ಬಿರಿಯಾನಿ, ಗೀ ರೈಸ್. ಅದೇ ಇಲ್ಲಿ ಸಿಗ್ನೇಚರ್ ಅಂತಲೇ ಗೀ ರೈಸ್ ಆರ್ಡರ್ ಮಾಡಿದ್ದು. ಫುಲ್ ಪ್ಲೈನ್ ಐತಿ. ಬಟರ್ ಚಿಕನ್ ಜೊತೆ. ಇಲ್ಲಿ ಎಂಪೈರಲ್ಲಿ ತಿಂದಿದ್ದೀರಾ? ಚೆನ್ನಾಗಿರುತ್ತಾ? ಅದಕ್ಕೆ ಅಂತಲೇ ಅವರು ಸಿಗ್ನೇಚರ್ ಅಂತಲೇ ರೆಡ್ಡಲ್ಲಿ ಮೆನ್ಷನ್ ಮಾಡಿಬಿಟ್ಟವ್ರು. ಮಟನ್ ಬಿರಿಯಾನಿ ಸಿಮ್ಮಿ ಬರಬೇಕಿನ್ನ. ಡನ್ ವಿತ್ ದಿ ಊಟ ಗೈಸ್. ಹೊಟ್ಟೆ ತುಂಬೋಗೈತೆ. ನೋಡೋಣ ನೆಕ್ಸ್ಟ್ ಎಲ್ಲಿಗೆ ಅಂತ ಹೇಳಿ. ಅನನ್ಯ ಅಂತೂ ನಂಗೆ ಏನು ಬೇಡ ಅಂತ. ನೆಕ್ಸ್ಟ್ ಏನು ಬೇಕು? ಅದು ನನಗೆ ಬೇಕು ಕಂಪಲ್ಸರಿ. ಆಮೇಲೆ ನಾನೇ ಕೊಡಿಸ್ತಿರೋದು, ನಂದೇ ಟ್ರೀಟು. ಅವಳಿಗೆ ಬಿರಿಯಾನಿ ತಿನ್ನೋದ್ರಲ್ಲೇ ಬೇಡ ಅಂತ ಹೇಳಿ ನಾವು ಎಕ್ಸ್ಟ್ರಾ ಬಿರಿಯಾನಿ ಹೇಳಿದ್ದು ತಿನ್ನಲೇ ಇಲ್ಲ. ಇನ್ನು ಅದನ್ನೇನು ತಿಂತಾಳೋ ಗೊತ್ತಿಲ್ಲ ಗೈಸ್. ಎಲ್ಲ ಖಾಲಿ ಮಾಡಿ ಹೋಗೋದೇ ಇವಾಗ. ಹೆಂಗೆ ತಿಂದಿದ್ದೀವಿ ಅಂತನಾ? ಬೇಡ, ಪ್ಲೇಟೆಲ್ಲ ತೋರಿಸೋದು. ನಮಗೆ ಬಿಲ್ ಕೊಡ್ತಾ ಇಲ್ಲ ಗೈಸ್ ಇವರು, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಗೈಸ್ ಊಟ ಎಲ್ಲ ಆಯಿತು, ಬಿಲ್ ಪೇ ಮಾಡಿದ್ದು ಆಯಿತು. ಹೋಗ್ತಾ ಇದ್ದೀವಿ ಇವಾಗ ಕಾರ್ ಹತ್ರ. ಅನನ್ಯ ರಾಣಿ
ಬಿಲ್ಲಿಂದ ಏನಾಗಿತ್ತು ಅಂತಂದರೆ ಎಲ್ಲದು ಸರಿ ಇತ್ತು. ಒಂದು ಅವರು ಕನ್ಫ್ಯೂಸ್ ಮಾಡ್ಕೊಂಡು ಡಬಲ್ ಹಾಕ್ಬಿಟ್ಟಿದ್ರು ಗೈಸ್. ಬಿರಿಯಾನಿ ಐಟಮ್ಸ್ದು ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಎಲ್ಲದರಲ್ಲೂ ಮಟನ್ ಬಿರಿಯಾನಿ ಕರೆಕ್ಟಾಗಿ ಹಾಕಿದ್ರು. ಚಿಕನ್ ಬಿರಿಯಾನಿ ಲಾಸ್ಟಲ್ಲಿ ನಾವು ಎಕ್ಸ್ಟ್ರಾ 1 ತೊಗೊಂಡಿದ್ವಿ, ಅದನ್ನು ಅವರು 2 ಹಾಕ್ಬಿಟ್ಟಿದ್ರು. ಅದೇನು ಇದೋ ಗೊತ್ತಿಲ್ಲ. ಪ್ರದೀಪ್ ಯೂಶಲಿ ಇವೆಲ್ಲ ನೋಡೋದೇ ಇಲ್ಲ, ಸುಮ್ಮನೆ ಬಿಲ್ ಪೇ ಮಾಡ್ತಾರೆ. ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ಅವ್ರು ನೋಡಿದ್ದು. ನಾನು ಕ್ಯಾನ್ಸಲ್ ಮಾಡಿಸಿ ಬಿಲ್ ಪೇ ಮಾಡಿ ಬಂದ್ವಿ. ಯೂಶಲಿ ಇದಾಗುತ್ತೆ ಅನ್ಸುತ್ತೆ, ಬಿಕಾಸ್ ಲಾಸ್ಟ್ ಟೈಮ್ ಅನನ್ಯನ್ ಬರ್ಡೇಯಲ್ಲಿ ಹೋದಾಗ್ಲೂ ಹಂಗೆ ಆಗಿತ್ತು. ಬ್ಲರ್ ಆಗ್ತೈತೆ. ಬೇರೆ ಟೇಬಲಲ್ಲಿ ಇದ್ದವ್ರದ್ದು ಹಂಗೆ ಆಗಿತ್ತು. ಅವರು ಹೇಳ್ಬಿಟ್ಟು ಜಾಸ್ತಿ ಹಾಕಿದ್ದೀರಾ ಅಂತ ಹೇಳಿ ಕಡಿಮೆ ಒಂದು ಅವ್ರು ಎಷ್ಟಾಗಿತ್ತೋ ಗೊತ್ತಿಲ್ಲ, ಒಟ್ಟು ಕಡಿಮೆ ಮಾಡಿಸ್ಕೊಂಡ್ರು. ನಮ್ಮದು ಹಾಗೆ ಆಗಿತ್ತು. ನೀವು ಹೋದ್ರೆ ಕರೆಕ್ಟಾಗಿ ನೋಡ್ಕೊಳ್ಳಿ, ಈ ಥರ ಆಗ್ಬೋದು ಅನ್ಸುತ್ತೆ. ಮೇ ಬಿ ಅನನ್ಯನ್ ಬರ್ಡೇ ಟ್ರೀಟಲ್ಲಿ ಹೋದಾಗ್ಲೂ ಈ ಥರ ಆಗಿತ್ತು. ಬಿಕಾಸ್ ನಾವು ಕೌಂಟ್ ಮಾಡಿದಾಗ 300 ಕಡಿಮೆ ಬಂದಿತ್ತು, ಪೇ ಮಾಡಿ ಬಂದಾಗ 300 ಜಾಸ್ತಿ ಅವ್ರು ಬಿಲ್ ಮಾಡಿದ್ರು. ಬಟ್ ಅವಾಗ ನಾವು ಹೇಳಲಿಲ್ಲ ಅವರಿಗೆ ಏನಕ್ಕೆ ಇಷ್ಟೊಂದಾಯಿತು ಯಾವ್ದು ಅಂತೆಲ್ಲ ಏನು ಕೇಳಲಿಲ್ಲ. ಅದಕ್ಕೆ ಇವಾಗ ಹೆಲ್ಪ್ ಆಗ್ತೈತಿ. ಇವಾಗ ನೋಡ್ತಿದೀವಲ್ಲ, ಇಲ್ಲೇ ಹೋಗ್ಬೋದಿತ್ತು ಅನ್ಸುತ್ತೆ. ಈ ಅಜ್ಜಿ ಹತ್ತವ್ರಲ್ಲ ಅಲ್ಲಿ. ಗೈಸ್, ನಮ್ದು KFC ಕ್ಯಾನ್ಸಲ್ ಮಾಡಿ ನಾವು ಪೋಲಾರ್ ಬೇರೆ ಬಂದಿದ್ದೀವಿ, ಹೊಟ್ಟೆ ಫುಲ್ ಆಗಿರೋದ್ರಿಂದ. ಬಟ್ ಇಲ್ಲಿ ಸಿಕ್ಕಾಬಟ್ಟೆ ರಶ್ ಐತೆ. ಖಾಲಿನೇ ಇಲ್ಲ, ಮೇಲೆ ಹೋಗ್ಬೇಕು. ಯಾಕೆ ಇಷ್ಟೊಂದು ಜನ ರಶ್ ಇದ್ದಾರಲ್ಲ? ಸಂಡೇನೂ ಇಲ್ಲೂ ನಾರ್ಮಲಾಗಿ ರಶ್ ಇರುತ್ತೆ ಅನಿಸ್ತಿಲ್ಲ. ಎಷ್ಟು ರಶ್ ಇದೆ ಅಂತಂದರೆ ಇಲ್ಲೆಲ್ಲ ನಿಂತಿದ್ದಾರಲ್ಲ, ಅವರೆಲ್ಲ ಬಿಲ್ಲಿಂಗಿಗೆ ಅಂತ ಹೇಳಿ ಆರ್ಡರ್ ಮಾಡಿ ಬಿಲ್ಲಿಂಗ್ ಮಾಡಿಸ್ಕೊಂಡು ತೊಗೊಬರೋಕ್ಕೆ ಅಂತ ಕ್ಯೂ ನಿಂತಿರೋರು. ನಾವು ಅದಕ್ಕೆ ಪ್ರದೀಪಿಗೂ ಆರ್ಡರ್ ಮಾಡಿಬಿಟ್ಟು ತೊಗೊಬರ್ತೀನಿ ಅಂತ ಹೇಳಿದ್ರು. ಡೇಸ್ ಇಟ್ಕೊಂಡಿದ್ದೀವಿ, ಕುತ್ಕೊಂಡಿದ್ದೀವಿ, ಇಲ್ಲಾಂದ್ರೆ ಜಾಗ ಸಿಗಲ್ಲ ಅಂತ ಹೇಳಿ ವೆಯ್ಟ್ ಮಾಡಬೇಕಾಗುತ್ತೆ ಅಂತ. ಜಾಗ ಸಿಕ್ಕಿದೆ, ಕೂತಿದ್ದೀವಿ. ಇವಾಗ ಎಲ್ಲ ಒಂದು TPC ಒಂದು ಕಟ್ಬಡ್ ಒಂದು ಮತ್ತು ಮ್ಯಾಂಗೋ ಸೀಸನ್ದೇನೋ ಸ್ಪೆಷಲ್ ಇರುತ್ತೆ ಅಂತ ಹೇಳಿ ಮ್ಯಾಂಗೋ ಮಸ್ತಾನಿ ಒಂದು ಆರ್ಡರ್ ಮಾಡ್ತೀನಿ ಅಂತ ಹೇಳಿ ಹೋಗಿದೆ ಸದ್ಯಕ್ಕೆ. ಆ್ಯಂಡ್ ಮ್ಯಾಂಗೋ ನಾನು ಟೇಸ್ಟ್ ಮಾಡಿಲ್ಲ, ಮಿಕ್ಕಿದ್ದೆಲ್ಲ ಟೇಸ್ಟ್ ಮಾಡಿದ್ದೀನಿ. ಮ್ಯಾಂಗೋ ಮಸ್ತಾನಿ ಹೇಗಿರುತ್ತೆ ಅನ್ನೋದು ಟೇಸ್ಟ್ ಮಾಡಿ ನೋಡೋಣ. ಸಿಕ್ಕಾಪಟ್ಟೆ ರಶ್ ಇದೆ, ಯಾಕೆ ಅಂತ ಗೊತ್ತಿಲ್ಲ ನನಗೆ. ನಾನು ಅಂದ್ಕೊಂಡಿದ್ದೆ ಮೇಬಿ ಇಲ್ಲೆಲ್ಲ ಫ್ರೀ ಇರುತ್ತೆ ಅಂತ. ಮೇಲ್ಗಡೆನೂ ಒಂದು ಫ್ಲೋರ್ ಇದೆ, ಅಲ್ಲೂ ರಶ್ ಇದೆ. ಇವರೆಲ್ಲ ಆರ್ಡರ್ ಮಾಡೋಕ್ಕೆ ಅಂತ ನಿಂತಿದೆ, ಕ್ಯೂ ನಿಂತಿದೆ. ಓಕೆ, ನಮ್ಮ ಐಸ್ ಕ್ರೀಮ್ ಇಲ್ಲಿ. ಸ್ನ್ಯಾಪ್ ಪೋಲಾರ್ ಬೇರ್ ಆಸೆ ತಿಂದು ಹ್ಯಾಪಿ, ಸೂಪರ್ ಹ್ಯಾಪಿ. ಎಸ್, ಪೋಲಾರ್ ಬೇರ್ ಮುಂದೆ ಪಪ್ಪಾಯ ಮಾರ್ತವ್ರೆ ಅಂತವನೇ ಗೈಸ್. ಇಲ್ಲಿ ಪಪ್ಪಾಯ ಇಟ್ಕೊಂಡಿರೋದಕ್ಕೆ ಅಲ್ಲಿ ಮುಂದೆ ಒಂಥರ ಚೆನ್ನಾಗಿ ಅನಿಸ್ತೈತಲ್ಲ. ಈವ್ನಿಂಗ್ ಎಲ್ಲ ಜನಗಳು ಏನೋ ಒಂಥರ ಸ್ಟ್ರೀಟ್ ಫುಡ್ ಥರ, ಎಷ್ಟು ಜನಗಳು ಎಲ್ಲ. ನನಗೂ ಅಷ್ಟು ಸಿಕ್ಕಾಪಟ್ಟೆ ಜಾಸ್ತಿ ಆಯಿತು. KFCಗೆ ಹೋಗಿದ್ರಂತೂ ಐಸ್ ಕ್ರೀಮ್ ತಿನ್ನೋಕೆ ಆಗ್ತಾನೆ ಇರಲಿಲ್ಲ. You want anything here? No. ಚೆನ್ನಾಗಿದೆ ಅಲ್ವಾ? ಕೊಡಿಸ್ತೀಯಾ? ಓ, ಇದನ್ ಕೇಳು ಅಂತನಾ? ಏನ ಅಲ್ಲ, ಅವ್ನು ಕೇಳ್ತಿರೋದು ಅದು. ಇದು ಮನೆ ನನ್ನ ಹತ್ರ ಒಂದು ಐತಲ್ಲ, ಚನ್ನಪಟ್ಟಣಕ್ಕೆ ಹೋಗಿ ತಗೋಬೋದು ನೋಡಿ. ಇವ್ರು ಚನ್ನಪಟ್ಟಣಕ್ಕೆ ಹೋಗ್ತಾರ ಹೇಳ್ತಾರ, ಹೇಳ್ತಾವಳೆ. ನೀರ ಓಪನ್ ಐತೆ ಅನ್ಸುತ್ತೆ. ಅಂಡ್ ಡನ್ ಗೈಸ್.
ಮಚ್ ಥರ ಆಗೋಯ್ತು, ಹೊಟ್ಟೆ ಫುಲ್ ಓಡಾಗ್ಬಿಟ್ಟೈತೆ. DBC ಅಂತೂ ಮಗ ತಿಕ್ದಂಗೆ ಆಗೋಗ್ಬಿಡ್ತು. ಗಡ್ಬೆಡ್ ಮತ್ತು ಮ್ಯಾಂಗೋ ಮಸ್ತಾನಿ ಚೆನ್ನಾಗಿತ್ತು. ಇವನನ್ನ ಎತ್ತಿ ಹಸ್ಬಿಟ್ಟು ಹೋಯ್ತಾ ಇರೋದೆ ಊರಿಗೆ. ನಾನು ಬ್ಯಾಂಗ್ಳೂರ್ಗೆ ಹೋಗ್ತಾನೆ, ಇವನ್ನ ಡ್ರಾಪ್ ಮಾಡಿಬಿಟ್ಟು ನಾವು ಮನೆಗೆ ಹೋಗ್ತೀವಿ. ಅನನ್ಯ ಅವಸ್ಥೆ ಐಸ್ ಕ್ರೀಮ್ ಚೆನ್ನಾಗಿತ್ತು. DBCಗಿಂತ ಗಡ್ಬಟ್ಟು ಮ್ಯಾಂಗೋ ಮಸಾಲೆ DBC ಒಂದಾರೆ ತಿನ್ಬೋದು, ಜಾಸ್ತಿ ಐಸ್ ಕ್ರೀಮ್ ಜೊತೆ ತಿನ್ನಕ್ಕಾಗಲ್ಲ. ಫುಲ್ಲು ಅದ್ರಲ್ಲೂ ಹೊಟ್ಟೆ ತುಂಬ್ದಾಗ ತಿನ್ನಕ್ಕಾಗಲ್ಲ. ಏನಂತೆ ಇವ್ನು ಒಂದೊಂದ್ ಸ್ಪೂನ್ ತಿಂದಿದ್ರೆ ಹೆಚ್ಚು ಅನ್ಸುತ್ತೆ ಗೈಸ್. ಇವ್ನ್ಗಂತದ್ ಏನು ಒಳಗ್ ಹೋಗಲ್ಲ. ಊಟ ಬಿಟ್ರೆ ಜಾಸ್ತಿ ತಿಂದಿರೋದು. ಮಕ ನೋಡು. ಕೆಳಕೋಬೇಕು, ಮುಂದೆ ಕೆಳಕೋಬೇಕು, ಕೆಳಗಡೆ ಇಲ್ಲೇ ಮುಂದೆ ಮುಂದೆ ಇನ್ನು ಮುಂದಲ್ವಾ? ಇನ್ನ ಮುಂದೆ ಅನ್ಸುತ್ತೆ. ಇವನು ಇಳಿಸಕ್ಕೆ ಗೈಸ್ ಬಸ್ ಹತ್ತಿಸ್ಬೇಕು ನೋಡ ಬೆಂಗಳೂರಿಗೆ. ನಾಡಿದ್ದು ಬರ್ತಾನೆ, ನಾಡಿದ್ದು ಸಂಜೆ ಮತ್ತೆ. ಅದಕ್ಕೆ ಇರೋ ಹೊತ್ತಾಗೆ ಹೋಗ್ಬಿಡ ಅಂತ ಹೇಳ್ತೀನಿ. ಇಲ್ಲ ನಾನು ಹೋಗ್ಬೇಕು, ನಾಳೆ ಲ್ಯಾಬ್ ಐತೆ ಅಂತ ಹೋಯ್ತು. ಇಂಟರ್ನಲ್ಸ್ ಟೈಮಲ್ಲೂ ಸೀರಿಯಸ್ ಆಗಿರಲ್ಲ ಅಂತ. ಅಟೆಂಡೆನ್ಸ್ ಶಾರ್ಟೇಜ್ ಇತ್ತು. ಅಟೆಂಡೆನ್ಸ್ ಶಾರ್ಟೇಜ್ ಇದ್ರೆ ತಲೆ ಕೆಡ್ಸ್ಕೊಳ್ಳಲ್ಲ ಅವನು. ಯಾಕೆ ಹೇಳೋ? ಸುಮ್ಮನೆ ರೆಗ್ಯುಲರ್ ಸ್ಟೂಡೆಂಟ್ ನಾನು. ಓಹೋ ರೆಗ್ಯುಲರ್ ಸ್ಟೂಡೆಂಟ್ ಅಂತ ನೋಡಿ ಗೈಸ್ ಹೆಂಗೆ. ನನ್ನ ಬರ್ಡೇ ಎಲ್ಲ ಮುಗ್ದೋಗ್ತೈತೆ, ದಿನ ಪೂರ್ತಿ ಮುಗೀತಾ ಬಂತು. ಅಂಡ್ ಥ್ಯಾಂಕ್ ಯು ಇವರಿಗೆ ಥ್ಯಾಂಕ್ ಯು ಗೈಸ್. ನನ್ನ ಡೇ ಬ್ಯೂಟಿಫುಲ್ ಮಾಡಿರೋದಕ್ಕೆ, ನಂಗೆ ಏನೇನು ಇಷ್ಟ ಎಲ್ಲ ಕೊಚ್ಚಿರೋದಕ್ಕೆ, ಕರ್ಕೊಬಂದಿರೋದಕ್ಕೆ ಥ್ಯಾಂಕ್ ಯು. ನಿಮಗೆ ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡಿರೋ ಇವರಿಗೆ ಥ್ಯಾಂಕ್ ಯು ಗೈಸ್. ಎಲ್ರಿಗೂ ಥ್ಯಾಂಕ್ ಯು ಫಾರ್ ಮೇಕಿಂಗ್ ಮೈ ಬರ್ಡೇ ಸೋ ಸ್ಪೆಷಲ್ ಆ್ಯಂಡ್ ಹ್ಯಾಪಿ. ದಿನ ಚೆನ್ನಾಗೋಯ್ತು ಅದಕ್ಕೆ. ಆ್ಯಂಡ್ ಇನ್ನೇನು ಗೈಸ್ ಮನೆಗೆ ಹೋಗಿ ಬ್ಲಾಗ್ ಎಂಡ್ ಮಾಡ್ತೀವಿ ಅಷ್ಟೇ, ಇನ್ನೇನು ಇಲ್ಲ ಸ್ಪೆಷಲ್. ಏನು ಹೇಳಿ ಆರ್ಡರ್ ಮಾಡೋದು ಎಂತದ್ ಆರ್ಡರ್ ಮಾಡ್ಕತ್ತೀಯ ಅಂತ ಅಂದ್ರೆ ನಿನ್ನ ಬಿಟ್ಟು ಬೇರೆ ಯಾರು ತಿನ್ಬಾರ್ದು. ಅವಾಗ ಯಾರು ನಿಮಗೆ ಸಿಗ್ತಲ್ಲ. DBC ಆರ್ಡರ್ ಮಾಡಿರೋದು ಕೇಳ್ತವ್ರೆ. ಇವ್ರು ಯಾರಿಗೂ DBC ಅಷ್ಟು ಇಷ್ಟ ಆಗಿಲ್ಲ. ಗಡ್ಬಡ್ ಮತ್ತೆ ಮ್ಯಾಂಗೋ ಮಸ್ತಾನಿ ಇಷ್ಟ ಆಗೈತೆ. ಅದಕ್ಕೆ DBC ಸ್ವಲ್ಪ ಅದು ಒಂಥರ ಫುಲ್ ಮೊಕ್ಕಾಗಿ ಸಿಕ್ತಂಗೆ ಅನ್ಸ್ಬಿಡುತ್ತಲ್ಲ. ಅದಕ್ಕೆ ಅದು ಒಂದೇ ತಿಂದ್ರೆ ಚೆನ್ನಾಗಿರುತ್ತೆ. ಊಟ ಎಲ್ಲ ಆದ್ಮೇಲೆ ಅಷ್ಟ್ರ ಜೊತೆ ಎಲ್ಲ ತಿಂದ್ರೆ ತಿನ್ನಕ್ಕಾಗಲ್ಲ. ಅದರಲ್ಲೂ ಎಕ್ಸ್ಪೆಷಲಿ ಚಾಕ್ಲೇಟ್ಸ್ ಸ್ವಲ್ಪ ಇಷ್ಟಪಡೋರಿಗೆ ಇಷ್ಟ ಆಗುತ್ತೆ ಅನ್ಸುತ್ತೆ ಮೇ ಬಿ. ಬಟ್ ನನಗೂ ಈ ಸತಿ ಯಾಕೋ ತಿನ್ನಕ್ಕಾಗಿಲ್ಲ ಗೈಸ್, ಇಷ್ಟ ಆಗ್ಲಿಲ್ಲ. ಸ್ವಲ್ಪ ಇದ್ರೆ ತಿನ್ಬೋದು. ಕ್ವಾಂಟಿಟಿನೂ ಜಾಸ್ತಿ ಇರುತ್ತಲ್ಲ, ಅದಕ್ಕೆ ಸಿಕ್ಕಾಪಟ್ಟೆ ಜಾಸ್ತಿ ಇದು ಅನ್ಸುತ್ತೆ. ಅದಕ್ಕೆ ನಿಮ್ಗೆ ಯಾವ್ದು ಇಷ್ಟ ಆಯ್ತು? ಗಡ್ಬಡ್. ಇವ್ರು ಯಾರಿಗೂ DBC ಇಷ್ಟ ಆಗಿಲ್ಲ. ಇವ್ರಿಗೆಲ್ಲ ಗಡ್ಬಡ್ ಮತ್ತೆ ಮ್ಯಾಂಗೋ ಮಸ್ತಾನಿನೇ ಇಷ್ಟ ಆಗಿರೋದು. ನನಗೂ ಅಷ್ಟೇ ಯಾಕೋ DBC ಈ ಸತಿ ನನ್ನ ಚಾಯ್ಸ್ ನೆಕ್ಸ್ಟ್ ಸತಿ ಚೇಂಜ್ ಮಾಡಬೇಕು ಅಂತ ಅನ್ನಿಸ್ತು. ಸ್ವಿಸ್ಲಿಂಗ್ ಬ್ರೌನಿ ಬೇಡ, ಕಾಫಿ ಡೇ ಇದೆ ಅದಕ್ಕೆ ಕೇಳ್ತವ್ರೆ ಗೈಸ್. ಸ್ವಿಸ್ಲಿಂಗ್ ಬ್ರೌನಿ ಬೇಕಾ ಅಂತ. ಅದು ತಿಂದೆ, ಚಾಕ್ಲೇಟ್ ಥರ ಆಗೈತೆ ಫುಲ್. ಅಲ್ಲ ಇಲ್ಲ ತಿನ್ಬೋದು, ಬಟ್ ಊಟ ತಿನ್ನಕ್ಕಾಗ. ನೀವಾಗ ಯಾಕೋ ಇವಾಗ ತಿನ್ನಕ್ಕಾಗಿಲ್ಲ. ಇವಾಗ ಸಿಗೋ ರೋಡಲ್ಲಿ ಇಲ್ಲಿ ಕೆಳಗೆ ಹೋದ್ರೆ ಇವನು ನಿಲ್ಸಿ ಹೋಗೋದು. ಡ್ರಾಪ್ ಮಾಡಾಯ್ತು ಗೈಸ್ ಮುಡ್ಕೊಂಡ. ನಾವಿನ್ನ ಮನೆ ಅಷ್ಟೇ. ಪಾಪ ಇವಳು ಇವಾಗ ಸಿಂಗಲ್ ಆಗ್ಬಿಟ್ಲು. ಅಂಡ್ ಐ ವಿಲ್ ಎಂಡ್ ದಿಸ್ ವ್ಲಾಗ್ ಹಿಯರ್ ಓನ್ಲಿ ಗೈಸ್. ಇವತ್ತಿನ ಡೇ ಹೇಗಿತ್ತು ಅಂತ ನೀವೆಲ್ಲರೂ ನೋಡಿದ್ದೀರಾ. ನಾವು ಮಜ್ಜಿಗೆ ಕುಡಿತಾ ಇದ್ವಿ. ನಂಗೆ ಪೆಪ್ಸಿ ಅಂತ ಅವಳಿಗೆ ಅಲ್ಲಿ ಸಿಕ್ಕಿಲ್ಲ, ಅಲ್ಲಿ ಮುಂದೆ ಸ್ಟಾಪ್ ಕೊಡ್ತೀವಿ, ಅಲ್ಲಿ ತಗೊಬರ್ತಾಳೆ ಅವಳು. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಐಶ್ವರ್ಯ ಪ್ರದೀಪ್ ಯೂಟ್ಯೂಬ್ ಚಾನಲ್.